ನಾನು ಮಾತಾಡಿದ್ರೆ ಗೊತ್ತೆ ಅಂತ ಯಾರು ವಿಜೇಂದ್ರ ಹೇಳ್ತಾರೆ. ವಿಜೇಂದ್ರ ಹೇಳಿದ್ರು. ನಾ ಮಾತಾಡಿದ್ರೆ ಇನ್ನೂ ನನ್ನ ಬಗ್ಗೆ ಏನಾರು ಮಾತಾಡಿದ್ರೆ ಅವನ್ನೆಲ್ಲ ಬಿಚ್ಚಿಡ್ತೀನಿ. ನನ್ನ ಬಳಿ ಇದೆ ಇವೆಲ್ಲ ನಾಟಕ ಬ್ಲ್ಯಾಕ್ ಮೇಲು. ನೀ ಎಷ್ಟು ಯಾರ್ಯಾರಿಗೆ ಮಾಡಿದ್ದಿ, ನಿನ್ನ ಬಳಿ ಏನೇನೋ ನಾಟಕ ಮಾಡಿದ್ದಿ, ನಿನ್ನ ಬಳಿ ಒಂದು ಟೀಮ್ ಇದೆ ಬ್ಲ್ಯಾಕ್ ಮೇಲ್ ಮಾಡೋಲ್ಲ ಒಂದು ಟೀಮ್. ಇವೆಲ್ಲ ಬಿಟ್ಟುಬಿಡು ವಿಜೇಂದ್ರ, ಇದಕ್ಕೆ ಯಾರೂ ಅಂಜೋರಲ್ಲ. ನೀ ಏನಾರ ನಾಟಕ ಮಾಡಿದ್ರೆ ನಮ್ಮ ಬಳಿನೂ ಸಾಕಟ್ಟಿದೆ. ಈಗ ನಾಳೆ ಫಲಿತಾಂಶ ಸಲುವಾಗಿ ಕೆಲವರು ಹೈಕಮಾಂಡ್ ವಿಳಂಬ ಮಾಡ್ತಾ ಇದ್ದಾರೆ ಅಂತ ಸರ್, ಎಲ್ಲರನ್ನ ಕರೆದು ಮಾಡಿದೆ. ನಾಳೆ ಫಲಿತಾಂಶ ಮುಗಿಯುತ್ತೆ, ಆಮೇಲೆ 10ನೇ ತಾರೀಕೇನೋ ಕರೀತಾರೆ ಅಂತ ಕರೀಲಿ. ನನಗೇನು ಮಾಹಿತಿ ಇಲ್ಲ, ನಮ್ಗೆ ಯಾರೂ ಎಚ್ಚರಿಕೆ ಕೊಟ್ಟಿಲ್ಲ. ಅದು ಆರ್ ಅಶೋಕ್ ಅವರು ಇವತ್ತು ಅವ್ರ ಹೇಳಿಕೆ, ಅವರು ಆರ್ ಅಶೋಕ್ ಅವರು ಸಹ ಹೇಳಿದ್ದಾರೆ ಎಲ್ಲರ ಪ್ರೀತಿ ಗಳಿಸೋದವರು ಅಧ್ಯಕ್ಷ ಆಗ್ಬೇಕಂತ ಹೇಳ್ಯಾರೆ. ಇವತ್ತು ನಿರಾಣಿ ಹೇಳಿದ್ದಾರೆ, ಅಪ್ಪ ಮಾಡಿದ್ದಕ್ಕೆ ಮಗಗೂ ಎಲ್ಲ ಅದನ್ನು ಕ್ರೆಡಿಟ್ ಸಿಗಬೇಕು ಅನ್ನೋವಂಥದ್ದು ನಿರಾಣಿ ಸಹಿತ ವಿರೋಧ ಮಾಡಿದ್ದಾರೆ. ಇದೆಲ್ಲ ಏನು ಸಂಕೇತ ಕೊಡ್ತದಂದರೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಹೊಸ ಯುಗ ಪ್ರಾರಂಭ ಆಗಲಿಕ್ಕೆ ಮೊದಲ ಪ್ರಳಯ, ಗಾಳಿ, ಮಳೆ, ಬೆಂಕಿ, ಚಂಡಮಾರುತ ಎಲ್ಲ ಬೀಸಿ ಮತ್ತು ಶಾಂತವಾದ ವಾತಾವರಣ ಕರ್ನಾಟಕಕ್ಕೆ ಬರ್ತದೆ. BJPಯಲ್ಲಿ ಒಳ್ಳೆಯ ನಾಯಕತ್ವ ಕರ್ನಾಟಕದಲ್ಲಿ ಸಿಗ್ತದೆ. ದೇಶಕ್ಕೆ ಹೆಂಗೆ ನರೇಂದ್ರ ಮೋದಿಯವರು ಸಿಕ್ಕಾರೆ, ಉತ್ತರ ಪ್ರದೇಶಕ್ಕೆ ಹೆಂಗೆ ಯೋಗಿ ಸಿಕ್ಕಾರೆ, ಕರ್ನಾಟಕ ಒಬ್ಬ ಹಿಂದುತ್ವದ ನಾಯಕ ಸಿಗ್ತಾನೆ. ಅಲ್ಲ, ಯಾರು ನೇತೃತ್ವ ವಹಿಸ್ತಾರೆ ಸರ್? ಯಾರು ನಾವು ಎಲ್ಲರೂ ಒಂದದೀವಿ. ಯಾವುದೇ ಜನಾಂಗದಲ್ಲಿ ಕೊಟ್ಟರು ಸಹ ನಾವು ಸಮಾಧಾನ ಇದ್ದೀವಿ. ಲಿಂಗಾಯತರಿಗೆ ಕೊಡಬೇಕಂತೇನಿಲ್ಲ. ಈ ದಲಿತರೊಳಗೂ ಯೋಗ್ಯ ಅಧ್ಯಕ್ಷರಾಗೋರು ಇದ್ದಾರೆ, ST ಜನಾಂಗದಲ್ಲಿಯೂ ಯೋಗ್ಯ ಅಧ್ಯಕ್ಷರಾಗೋರು ಇದ್ದಾರೆ, ಹಿಂದುಳಿದ ವರ್ಗದಲ್ಲಿಯೂ ನಮ್ಮಲ್ಲಿ ಯೋಗ್ಯ ಅಧ್ಯಕ್ಷರಾಗೋರು ಇದ್ದಾರೆ, ಬ್ರಾಹ್ಮಣರಲ್ಲಿಯೂ ಸಹಿತ ನಮ್ಮಲ್ಲಿ ಯೋಗ್ಯ ಅಧ್ಯಕ್ಷರಾಗೋರು. ಅಂದರೆ ಜಾತಿ ಒಳಗೆ ಸಮರ್ಥ ಅಧ್ಯಕ್ಷರು ಭಾಳ ಮಂದಿ ಇದ್ದಾರೆ. ಬರೀ ಯತ್ನಾಳಿಲ್ಲ, ವಿಜೇಂದ್ರ ಇಲ್ಲ, XYZ ಇಲ್ಲ. ಎಲ್ಲ ಜನಾಂಗದಲ್ಲಿಯೂ ಒಳ್ಳೆಯ ನಾಯಕತ್ವ ಇದೆ. ಪಕ್ಷ ಜಾತಿ ಸಮೀಕರಣ ನೋಡಿ ಪಕ್ಷಕ್ಕೆ ಯಾರಿಂದ ಹೆಚ್ಚು ಲಾಭ ಆಗ್ತದೆ, ಹೆಚ್ಚು ಮತದಾರನ ಪಕ್ಷದ ಕಡೆ ಸೆಳೆಯುವಂಥ ಶಕ್ತಿ ಯಾರಿಗಿದೆ ಅವ್ರು ಮಾಡ್ತಾರೆ. ಅರುಣ್ ನಿಂಬಾಳ ಹೆಸರನ್ನು ಭಾಳಷ್ಟು ಪ್ರಸ್ತಾಪ ಮಾಡ್ತಾರೆ ನೋಡಿ, ಎಲ್ಲರದು ಇದೆ. ಅದೇ ದಲಿತರು ಬಂದರೆ ಈಗ 2-3 ಮಂದಿ ಹೆಸರಿದೆ, ST ಜನಾಂಗ ಬಂದರೆ 2-3 ಮಂದಿ ಇದ್ದಾರೆ, OBCದು ಬಂದರೆ 2-3 ಮಂದಿ ಇದ್ದಾರೆ, ಬ್ರಾಹ್ಮಣರು ಬಂದರೆ 2-3 ಮಂದಿ ಇದ್ದಾರೆ, ಲಿಂಗಾಯತರು ವೀರಶೈವರು ಬಂದರೆ ಅದಾರೆ. ಹಾಂ, ಎಲ್ಲ ಸಮರ್ಥರದಾರ. ಇವತ್ತೇನು ವಿಜೇಂದ್ರಗೆ ಇನ್ನೊಂದು ಕಿವಿ ಮಾತು ಹೇಳ್ತೀನಿ, ಫೇಕ್ ಲಿಂಗಾಯತ ಫೇಕ್ ಅಕೌಂಟ್ಗಳನ್ನು ತೆಗೆದು, ವೀರಶೈವ ಲಿಂಗಾಯತದ ಫೇಕ್ ಅಕೌಂಟ್ ತೆಗೆದು ಯಾರ್ಯಾರಿಗೂ ಬಾಯಿಗೆ ಬಂದಾಗ ಮಾತಾಡುವಂಥದ್ದು ಮಾಡಿದ್ರೆ ನಿನಗೆ ಸಹ ಅದೇ ದಾಟಿಯಲ್ಲಿ ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ನೀನು ನಡೆಸಿಯಲ್ಲ, ಈಗ ಫೇಕ್ ಲಿಂಗಾಯತರದ್ದು ಒಂದು ಟೀಮ್ ಮಾಡ್ಯಾನ ನಮ್ಮ ಯುವ ನಾಯಕ. ಅವರನ್ನು ಮುಂದಿನ ಮುಖ್ಯಮಂತ್ರಿ ಕಾಣಲಿಕ್ಕೆ ಈ ಒಂದು ಅಕೌಂಟ್ ಅಂತ ಹೇಳಿ ಹಾಕ್ತಾಯಿದ್ದಾರೆ. ನೀ ಮಾಡಿದಂದ್ರೆ ನಿಮ್ಮ ಅಪ್ಪನಂಥ ಅಕೌಂಟ್ಗಳು ನಾವು ಮಾಡ್ತೀವಿ. ನಾವು ಹಿಂದುತ್ವದ ಕಾರ್ಡ್ ಆಡ್ತೀವಿ, ನೀನು ಲಿಂಗಾಯತರ ಕಾರ್ಡ್.